ದೌರ್ಜನ್ಯದ ವಿರುದ್ಧ ಸೌಜನ್ಯ ಹೋರಾಟದಲ್ಲಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಈ ಹೋರಾಟವನ್ನ, ಆಗ್ಲೇ ಹೇಳಿದ ಕೆಲವೊಬ್ಬ ಮಿತ್ರರು, ಹೋರಾಟವನ್ನ ಜಾರಿಯಲ್ಲಿಡಬೇಕು. ನಾವು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇರ್ಬೇಕು. ಆ ನಿಟ್ಟಿನಲ್ಲಿ ನಾವು ನಿಮ್ಮೆಲ್ಲರನ್ನೂ ಆಗಸ್ಟ್ 24ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಆಗಸ್ಟ್ 26, 2023ರಂದು, ಸರಿಯಾಗಿ 2 ವರ್ಷಗಳಿಂದ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಘೋಷಣೆ ಆಯ್ತು, ಆವತ್ತು ನಾವು ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಆರಂಭಿಸಿ ಧರ್ಮಸ್ಥಳಕ್ಕೆ ಸಂಜೆಗೆ ಬಂದು ವೀರೇಂದ್ರ ಹೆಗ್ಗಡೆ ಅವ್ರಿಗೂ ಒಂದು ಪತ್ರ ಕೊಟ್ಟು, ಆವತ್ತು ಸೌಜನ್ಯ ಅವರ ಮನೆಯಲ್ಲಿ ಉಳ್ಕೊಂಡು ಸುಮಾರು 350 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿ ಇದೆ ಕಟ್ಟಡದ ಹಿಂಭಾಗದಲ್ಲಿ, ಏನು ಕಟ್ಟಡ ಅಲ್ಲ ಇದು, ಗೋಡೆಯ ಹಿಂಭಾಗದಲ್ಲಿ ಅಲ್ಲಿ ಒಂದು ದೊಡ್ಡ ಸುಮಾರು 1,000 ಜನ ಸೇರಿ ಒಂದು ಸಭೆ ಮಾಡಿದ್ವಿ. 14 ದಿನಗಳ ಪಾದಯಾತ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ. ಹಾಗಾಗಿ ಇವತ್ತು 2 ವರ್ಷಗಳ ಆವತ್ತು ನಮ್ಮ ಆ ಪಾದಯಾತ್ರೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದಂತ ಲಿಂಗೇಗೌಡರು ಅದೇ ರೀತಿ ಒಂದು ಪಾದಯಾತ್ರೆಯಲ್ಲಿ ಗುಜರಾತ್ನಲ್ಲಿ ನಮ್ಮನ್ನು ಅಗಲಿದ್ರು. ಸೊ ಅವರ ನೆನಪಿನಲ್ಲೂ ಸಹ ನಾವು ಆಗಸ್ಟ್ 20ನೇ ತಾರೀಕು ಹೇಳ್ತಾ ಇದ್ರು ಯಾರೊಬ್ರು ಸ್ನೇಹಿತರು, ಧರ್ಮಸ್ಥಳಕ್ಕೂ ಹೋಗ್ಬೇಕು ಅಂತ. ನಾವು 20ನೇ ತಾರೀಕು ನಾವು ಹೋಗ್ತಾ ಇದ್ದೀವಿ. ಯಾರೆಲ್ಲ ಇದ್ದೀರೋ ಬನ್ನಿ, ಅವತ್ತು ದೇವರಲ್ಲಿ ನಂಬಿಕೆ ಇರೋರು ಹೋಗಿ ದೇವರಿಗೆ ಹರಕೆ ಬರೋಣ, ಏನು ಮನೆ ಇಡೋಣ. ಆವತ್ತಿಗೆ ಅಷ್ಟೊತ್ತಿಗೆ ಏನಾದ್ರು ನ್ಯಾಯ ಸಿಕ್ಕಿದೆ ಅಂತ ಅನಿಸಿದ್ರೆ, ಅಥವಾ ಇಲ್ಲೊಂದು ಒಳ್ಳೆಯ ತನಿಖೆ ಆಗಿದೆ ಅಂತ ಅನ್ಸಿದ್ರೆ, ದೇವರಿಗೆ, ಅಣ್ಣಪ್ಪನಿಗೂ ಸೇರಿದಂತೆ ಮಂಜುನಾಥ ಸ್ವಾಮಿಗೆ ಧನ್ಯವಾದ ತಿಳಿಸೋಣ. ತಪ್ಪೇನಿದೆ? ತಪ್ಪಿದೆಯಾ? ಹರಕೆ ಏನು ಮೊರೆ, ಹರಕೆ ಅಲ್ಲ, ಧನ್ಯವಾದ ದೇವರಿಗೆ. ಸ್ವಾಮಿ ಭಾಗವತ, ಈಗಲಾದ್ರೂ ನೀನೊಂದಷ್ಟು ಕಣ್ತೆರೆದು ಈ ಅನ್ಯಾಯ ಅಧರ್ಮ ಹೊರಗೆ ಬರುವಾಗ ಮಾಡಿ